ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ಭಾಳ ಹಿಂದುಳಿದ ಪ್ರದೇಶ. ಅದನ್ನು ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳ ಸರಿಸಮಾನ ಜಗಳೂರನ್ನು ಮುನ್ನಡೆ ತರಲಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಜಗಳೂರು ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇದ್ದಾವೆ. ಜಗಳೂರು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇವಾಗ ಜಗಳೂರು ಬಗ್ಗೆ ಇಲ್ಲಿ ಜಗಳೂರು ಒಂದು ನೌಕರರು ಜಗಳೂರಿಗೆ ಬರಲಿಕ್ಕೆ ಇಷ್ಟಪಡ್ತಿರಲಿಲ್ಲ. ಹಿಂದುಳಿದ ಪ್ರದೇಶ, ಅಲ್ಲಿ ಕುಡಿಯೋ ನೀರಿಲ್ಲ, ಒಂದು ವಸತಿ ಸರಿಯಿಲ್ಲ ಅಂತ ಇಷ್ಟಪಡ್ತಿದ್ರು. ಒಂದು ಹೆಣ್ಣು ಕೊಡೋಕೆ ಹಿಂದೆ ಮುಂದೆ ನೋಡ್ತಿದ್ರು. ಒಂದು ಸರ್ಕಾರಿ ನೌಕರರು ಜಗಳೂರಿಗೆ ಬಂದು ವರ್ಕ್ ಮಾಡೋಕೆ ಹಿಂದೆ ಮುಂದೆ ನೋಡ್ತಿದ್ರು. ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡಿಸಿ ಬೇರೆ ಕಡೆ ಹೋಗ್ಬಿಟ್ಟಿದ್ರು. ಈಗ ಜಗಳೂರು ಅಭಿವೃದ್ಧಿ ಆಗೈತಿ, ಎಲ್ಲ ಚೆನ್ನಾಗಿದ್ದಲೂ ಅಭಿವೃದ್ಧಿ ಆಗೈತಿ, ಎಲ್ಲ ಚೆನ್ನಾಗೈತಿ, ಎಲ್ಲ ಸೌಕರ್ಯಗಳು ಚೆನ್ನಾಗಿ, ಬಸ್ಸಿನ ಸೌಕರ್ಯಗಳು, ಹಾಸ್ಪಿಟ್ಲುಗಳು ಒಂದು ಇಂಪ್ರೂವ್ಮೆಂಟ್ ಆಗೈತೆ, ಎಲ್ಲ ಚೆನ್ನಾಗಿದ್ದಾವೆ. ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ. ಶಾಸಕರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಒಂದು ಜನರಿಗೆ ಒಂದು ಮನಸ್ಸು ಒಪ್ಪಂಗೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಯಾರು ಏನು ಮಾತಾಡೋಂಗಿಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಅವರು ದಿಟ್ಟ ನಿರ್ಧಾರ, ಅವ್ರು ಯಾರ ಮಾತು ಕೇಳಲ್ಲ, ಅವರು ಯಾರು ಇನ್ಫಾರ್ಮೇಷನ್ ಕೇಳಲ್ಲ. ಅವ್ರ ಮನಸ್ಸಿಗೆ ಬಂದದ್ದು ಅವ್ರು ಹಿಡಿಸಿದ್ದು ಅವರು ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ದಕ್ಷ ಆಡಳಿತಗಾರರು. ಅವ್ರ ಬಗ್ಗೆ ನಾನು ಚೆನ್ನಾಗಿ ಒಪ್ಪಿಗೆ ಎಲ್ಲರೂ ಅವ್ರ ಬಗ್ಗೆ ಇಷ್ಟಪಡ್ತಾ ಇದ್ದಾರೆ. MLA ಬಗ್ಗೆ MLA ದೇವೇಂದ್ರಪ್ಪನ ಬಗ್ಗೆ ಎಲ್ಲರೂ ಇಷ್ಟಪಡ್ತಾಯಿದ್ದಾರೆ. ಚಿಕ್ಕನಮಟ್ಟಿ ದೇವೇಂದ್ರಪ್ಪ ಅಂದರೆ ಎಲ್ಲರೂ ಇಷ್ಟಪಡ್ತಾಯಿದ್ದಾರೆ. ನಾವು ಏನೋ ನಿರೀಕ್ಷೆ ಮಾಡಿದ್ವಿ, ಈಗ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈಗ MLA ಬಂದಾಗಲಿಂದ ದೇವೇಂದ್ರಪ್ಪನವರು ಇಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಎಲ್ಲ ಕೆಲಸ ಕಾಮಗಾರಿ ನೆನೆಗುದ್ದಿಗೆ ಬಿದ್ದಂಥ 57 ಕೆರೆಗೆ ನೀರು ಬರೋ ಯೋಜನೆ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಈ ಒಂದು ನಮ್ಮ ಸಾರ್ವಜನಿಕ ಆಸ್ಪತ್ರೆಯನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ, ಇವೆಲ್ಲ ತ್ವರಿತಗತಿಯಲ್ಲಿ ಅವರು ಸ್ವಲ್ಪ ಚುರುಕು ಮುಟ್ಟಿಸಿದ್ದಾರೆ. ಎಲ್ಲ ಅಫಿಷಿಯಲ್ಸ್ಗಳಿಗೂ ಸಹ ಎಲ್ಲ ಮೀಟಿಂಗ್ಗಳು ತಗೊಂಡು ತ್ವರಿತಗತಿಯಲ್ಲಿ ಕೆಲಸಗಳು ರೈತರನ್ನಾಗಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಮುಂದುವರ್ಸ್ಕೊಂಡು ಹೋಗಬೇಕು, ನೀವೆಲ್ಲ ಅಫಿಷಿಯಲ್ಸ್ಗಳೆಲ್ಲ ಸಹಕಾರ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಆಗಿಂದಾಗಲೇ ಅವರಿಗೆ ಕಿವಿ ಚುಚ್ಚುತ್ತಾ ಒಂದು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಏನಾಗಬೇಕು ಸರ್ ಜಗಳೂರಿಗೆ? ಹಾಸ್ಪಿಟಲು, ಕಾಲೇಜ್ಗಳು ಎಲ್ಲ ಇದೆಯಾ, ಇಲ್ಲ ಅಥವಾ ಉದ್ಯೋಗಾವಕಾಶ ಇದೆಯಾ? ಇಲ್ಲಿ ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಾ, ದಾವಣಗೆರೆ ಹೋಗ್ಬೇಕಾ? ಇಲ್ಲ, ಇಲ್ಲಿ ಉದ್ಯೋಗಾವಕಾಶ ಭಾಳ ಸಿಕ್ಕಾಪಟ್ಟೆ ಹುಡುಗರು ಈ ಒಂದು ಅವಶ್ಯಕತೆ ಇದೆ. ಭಾಳ ಜನ ಹೊರಹೊಮ್ತಾ ಇದ್ದಾರೆ ವಿದ್ಯಾರ್ಥಿಗಳು ಡಿಗ್ರಿಗಳು ಮುಗಿಸ್ಕೊಂಡು. ಅವರಿಗೆ ಒಂದು ಉದ್ಯೋಗದ ಒಂದು ಭರವಸೆಯನ್ನು ಕೊಡುವಂಥ ಕೆಲಸ ಆಗಬೇಕಾಗಿದೆ. ಮೊನ್ನೆ ಈ ನಮಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರು ಇಲ್ಲಿ ಒಂದು ಪಾರ್ಕ್ ಮಾಡಿಬಿಟ್ಟು ಅವರಿಗೆಲ್ಲ ಉದ್ಯೋಗಾವಕಾಶ ಮಾಡಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟೋಗಿದ್ದಾರೆ. ಅದನ್ನು ನಾವು ನಿರೀಕ್ಷೆಯಲ್ಲಿದ್ದೀವಿ. ಇವರು ಸಹ ನಮ್ಮ ಶಾಸಕರು ಇಲ್ಲಿ ನಮ್ಮ ತೊರೆಸಾಲ ಭಾಗದಲ್ಲಿ ಸಿದ್ದೇಳೆ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿಬಿಟ್ಟು ಅಲ್ಲಿನ ಒಂದು ರೈತರಿಗೆ ಅಲ್ಲಿ ನೀರು ಸ್ಟಾಕ್ ಆದಾಗ ಬೋರ್ವೆಲ್ಗಳು ಆಟೋಮೆಟಿಕಲಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಹಂಗಾಗಿ ಅದು ಮಾಡಿರೋದ್ರಿಂದ ನಮ್ಮ ಭಾಗದ ರೈತರಿಗೆ ತುಂಬ ಅನುಕೂಲ ಆಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.